ನಮ್ಮ ಚನ್ನಪಟ್ಟಣ ತಹಶೀಲ್ದಾರ್ ಸಾಹೇಬ್ರ ಮೇಲಾದ ಅಸಹಜ ಲೈಂಗಿಕ ದೌರ್ಜನ್ಯದ ಸುದ್ದಿ ಸಿಕ್ಕಾಬಿಟ್ಟೆ ಸೌಂಡ್ ಮಾಡ್ತು. ಅರ್ಧ ರಾತ್ರಿಯಲ್ಲಿ ಹರಿದು ಹೋದ ಮಾನದ್ದೇ ಊರು ತುಂಬ ಗಾಸಿಪ್ ಆಯ್ತು. ಯಾವ ಗಂಡು ಜನ್ಮಕ್ಕೂ ಇಂಥದ್ದು ಸ್ಥಿತಿ ಬರಬಾರ್ದು ಅಂತ ನಮ್ಮ ಪುರುಷ ಸಿಂಹಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಕಣ್ರಿ. ನಮ್ಮ ಗಿರೀಶ್ ಸಾಹೇಬ್ರಿಗೆ ಜನಪರವಾಗಿ ಕೆಲಸ ಮಾಡಿರೋ ಖಡಕ್ ಆಫೀಸರ್ ಅನ್ನೋ ಹೆಸರಾಯ್ತು. ಇವಾಗ ಒಂದು ಸಮಾಧಾನ ವಿಷಯ ಏನಪ್ಪ ಅಂತಂದ್ರೆ, ಈ ದೌರ್ಜನ್ಯದೊಂದು ಕೇಸು ಆಯಿತು, ಅನುಷ್ ಸಿದ್ದಪ್ಪ ಅನ್ನೋ ಹುಡುಗನ ಅರೆಸ್ಟು ಆಯಿತು. ಇದ್ರ ಬಗ್ಗೆ ನಮ್ಮ ರಾಮನಗರದ SP ಸಾಹೇಬರು ಲೋಕಲ್ ಪೇಪರು ಮೀಡಿಯಾದವ್ರನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಕೂರಿಸ್ಕೊಂಡು ನಮ್ಮ ಚನ್ನಪಟ್ಟಣ ತಹಶೀಲ್ದಾರ್ಗೆ 10 ಲಕ್ಷ ಎಕ್ಸಾಕ್ಷನ್ ಮಾಡಿದವ್ರನ್ನ ಹಿಡಿದು ಜೈಲಿಗೆ ಹಾಕ್ಬಿಟ್ಟಿದ್ದೀವಿ, ಮೈಸೂರಿಂದ ಇಂಟ್ರೂ ತಗೋತೀವಿ ಅಂತ ಬಂದು ಹಳೆ ಪರಿಚಯನ ಸದುಪಯೋಗ ಪಡಿಸ್ಕೊಳ್ಳೋ ದುರುದ್ದೇಶದಿಂದ ಎಕ್ಸಾಕ್ಷನ್ ಮಾಡಿಬಿಟ್ಟಿರೋದು ಇವಾಗ ಮೇಲ್ನೋಟಕ್ಕೆ ಸಾಬೀತಾಗ್ಬಿಟ್ಟೈತೆ ಅಂತ ಕಥೆನೂ ಹೇಳೋದು. ಪಾಪ ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗಾದ ಅನ್ಯಾಯದ ಬಗ್ಗೆ ನಮ್ಗೆ ವಿಷಾದ ಐತೆ ಕಾಣ್ರಿ. ಆದರೆ ಈ ಕಥೆಗಳ ಮೇಲೆ ಅದು ಯಾಕೋಪ್ಪ ಜನಗಳಿಗೆ ನಂಬಿರೋ ಬರ್ತಿಲ್ಲ. ಹೋಗ್ಲಿ ಬಿಡಿ, ಆ ಕತೆ ಅದ್ರಾಗಿರ್ಲಿ. ಇವಾಗ ಇನ್ನೊಂದು ಕತೆ ಹೇಳ್ತೀನಿ ಕೇಳಿ. ಈ ದಾವಣಗೆರೆ, ಶಿವಮೊಗ್ಗ, ಮೈಸೂರಲ್ಲಿ ಡ್ಯೂಟಿ ಮಾಡಿದ್ದ ಇದೇ ರೇಂಜಿನ ಒಂದು ಆಫೀಸರ್ಗೆ ಬಾಡಿ ಬಿಲ್ಡ್ ಮಾಡೋ ಹುಡುಗರ ಮೇಲೆ ಹೆವಿ ಲವ್ ಆಗ್ಬಿಡ್ತಿತ್ತಂತೆ. ಫೇಸ್ಬುಕ್ ಅಲ್ಲಿ ಕಟ್ಮಸ್ತಾಗಿರೋ ಹುಡುಗರು ಕಂಡ್ರೆ ಸಾಕು, ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು, ಅಕ್ಸೆಪ್ಟ್ ಮಾಡಿದ್ರೆ ಮೆಸೇಜ್ ಮಾಡೋದು, ಕುಶಲೋ ವಿಚಾರಿಸ್ಕೊಂಡ ಮೇಲೆ ಬನ್ನಿ ಪಾರ್ಟಿ ಮಾಡೋಣ ಅಂತ ಡೈರೆಕ್ಟ್ ಆಗಿ ಆಫರ್. ಇಂಥ ದೊಡ್ಡ ಆಫೀಸರು ಅಷ್ಟು ಅಕ್ರೆ ತೋರಿಸ್ಕಾರಿದ್ರೆ ಇಲ್ಲ ಅನ್ನೋಕ್ಕಾಯ್ತದ ಅಂತ ಹೋದ್ರೆ ನಡಿ ಒಂದು ಆಂಗ್ರಿಗೆ ಹೋಗೋಣ ಅನ್ನೋದಂತೆ. ಆಯ್ತು ಅಂತ ಹೊರಟ್ರೆ ಮುಗೀತು. ದಷ್ಟು ಪುಷ್ಟವಾಗಿ ದೇಹ ಬೆಳೆಸಿರೋ ಹುಡುಗನ ಕೈಗೆ ಸ್ಟೇರಿಂಗ್ ಕೊಟ್ಬಿಟ್ಟು ಈ ಆಫೀಸರ್ ಪಕ್ಕದಲ್ಲಿ ಕೂತ್ಕೊಂಡು ಒಂದೇ ಬುಕ್ಕಿಂಗ್ ನುಂಗ್ಬಿಡೋ ಥರ ಮಾದಕ ನೋಟ. ನಂಗೆ ಅಂತ ಏನೂ ಇಲ್ವಾ ಅಂದ್ಕೊಂಡು ಕರಸವಿ ಸುರಿಸ್ಕೊಂಡ್ಬಿಟ್ರೆ ಡ್ರೈವಿಂಗ್ ಸೀಟಲ್ಲಿ ಕೂತಿರೋ ಹುಡುಗನ ತೊಡೆಗಳಲ್ಲಿ ಗಡ ಗಡ ನಿಂತ ಪಟ್ಟಿಗೆ 1000 ಸಿಟ್ಟಪ್ ಮಾಡೋ ಬಾಡಿ ಬಿಲ್ಡರ್ಗೆ ಬೆಳೆದಿಂಗಳಲ್ಲೂ ಬೆವರು. ಇಷ್ಟಾನೋ ಕಷ್ಟನೋ ಅಂಥದ್ದೊಂದು ಅಜ್ಞಾತ ರಾತ್ರಿ ಕರಗಿ ಬೆಳಗಾಗೋ ಅಷ್ಟರಲ್ಲಿ ಎಲ್ಲ ಸರಿಸಾಗಿ ಮುಗಿದ್ರೆ ಹ್ಯಾಪಿ ಎಂಡಿಂಗು. ಅಕಸ್ಮಾತ್ ಆ ಹುಡುಗ ಏನಾದರೂ ಹೂಂಬುತನಕ್ಕೆ ಬಿದ್ದು ಉಲ್ಟಾ ಹೊಡೆದ್ರೆ ಮುಗೀತು ಕತೆ. ಪಾರ್ಟಿ ಮಾಡೋಕ್ಕೆ ಅಂತ ಬಂದು ಹುಡುಗ ಕುಡ್ದು ಟೈಟ್ ಆದಮೇಲೆ ರೋಡ್ಸ್ ಹೋಗಿ ಬರೋಣ ಅಂತ ಹೊರಗಡೆ ಕರ್ಕೊಂಡೋಗಿ ನಿರ್ಧನ ಪ್ರದೇಶದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮಾತ್ರೆ ಕೊಟ್ಟು ಮದ್ದು ಬರೆಸಿ ನನ್ನ ಹಿಡ್ಕೊಂಡು ನನ್ನ ಮಾನ ಮುರಾಬಟ್ಟೆ ಮಾಡ್ಬಿಟ್ಟ ಅಂತ ಕಂಪ್ಲೇಂಟು. ಆಫೀಸರ್ ಸೇಫು, ಹುಡುಗ ಫಿಟ್ಟು. ಅದಕ್ಕೆ ಹೇಳೋದು ಕಣ್ರಿ, ಈ ಕಾಲದಲ್ಲಿ ಗಂಡು ಮಕ್ಕಳ ಹುಟ್ಟಿದ ಮೇಲೆ ಹುಷಾರಾಗಿರ್ಬೇಕು ಅಂತ. ಯಾರಾದರೂ ಕರೆದ್ರು ಅಂದರೆ ಯಾಮಾರಿದ್ರೆ ಅಷ್ಟೇ. ನೋಡಿ ಪಾಪ ಈ ನಮ್ಮ ಮೈಸೂರಲ್ಲಿ ಬಾಡಿ ಬಿಲ್ಡ್ ಮಾಡ್ಕೊಂಡು ಓಡಾಡೋ ಹುಡುಗರುಗಳು ಕೇಳೋಕ್ಕಾಗಲ್ಲ. ಈ ಆಫೀಸರ್ ಕಾಡಕ್ಕೆ ಬೆಸ್ ಬಿದ್ದೋಗ್ಬಿಟ್ಟವೆ. ಇವಪ್ಪ ನನಗೂ ಮೆಸೇಜ್ ಮಾಡಿ ಅಪ್ರೋಚ್ ಮಾಡಿತ್ತು ನೋಡಿ ಸಾರ್ ಅಂತ ಸ್ಕ್ರೀನ್ ಶಾಟ್ ಕಳಿಸ್ತವೆ. ಮೀಟ್ ಮಾಡೋಣ ಬಾ, ಪಾರ್ಟಿ ಮಾಡೋಣ ಬಾ ಅಂತ ಹಿಂಸೆ ಕೊಟ್ಟಿರೋದು ನೋಡಿ ಸಾರ್ ಅಂತ ಆಡಿಯೋ ಕಳಿಸ್ತಾರೆ. ಶಿವಮೊಗ್ಗ, ದಾವಣಗೆರೆ, ಮೈಸೂರು ಎಲ್ಲ ಕಡೆನೂ ಈ ಆಫೀಸರ್ ಇದೇ ಅವಾಂತರ. ಹುಡುಗರು ಕಂಡ್ರೆ ಸಾಕು, ಬಾ ಪಾರ್ಟಿ ಮಾಡೋಣ, ನಮ್ಮ ಮನೇಲೇ ಸ್ಟೇ ಮಾಡ್ಬೋದು, ಇವಾಗಲೇ ಟ್ರೈನ್ ಇಟ್ಕೊಂಡು ಬಂದುಬಿಡು, ಮಜಾ ಮಾಡ್ಬೋದು, ಏನೋ ನಿನ್ನ ಮೇಲೆ ಪ್ರೀತಿ, ಅದಕ್ಕೆ ಹೇಳ್ತಿದ್ದೀನಿ ನಿಂದು ಡ್ಯಾಶ್ ಹುಷಾರು ಅಂತ ಮೆಸೇಜ್ ಮಾಡೋ ಈ ಆಫೀಸರ್ ಹಾವಳಿಗೆ ಸುಸ್ತು ಬಿದ್ದೋಗ್ಬಿಟ್ಟು ಹುಡುಗರು. ಈ ಘನತೆ ವ್ಯಕ್ತ ಆಫೀಸರ್ ಮಾಡಿರೋ ಮೆಸೇಜು ಆಡಿಯೋಗಳನ್ನೆಲ್ಲ ಇಲ್ಲಿ ನಾವು ಹಾಕೋದಕ್ಕೂ ಆಗಲ್ಲ, ನೀವು ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಒಟ್ರಾಸಿ ಹೇಳ್ಬೇಕು ಅಂದರೆ ನಮ್ಮ ಸಭ್ಯ ಸಜ್ಜನ ಸುಸಂಸ್ಕೃತ ಸಮಾಜದಲ್ಲಿ ಹುಡುಗರೆಲ್ಲ ಸೇಫು ಅಂತ ಹೇಳೋದು ಕಷ್ಟ. ಆಮೇಲೆ ಇನ್ನೊಂದು ಮಾತು, ನಮ್ಮ ಚನ್ನಪಟ್ಟಣ ತಹಶೀಲ್ದಾರ್ BN ಗಿರೀಶ್ ಸಾಹೇಬರಿಗೆ ನ್ಯಾಯ ಸಿಗ್ಬೇಕು ಕಣ್ರಿ. ಇಂಥ ಟೈಮಲ್ಲಿ ನಾವು ಗಂಡಸರೆಲ್ಲ ಅವ್ರ ಬೆನ್ನಿಗೆ ನಿಂತ್ಕೋಬೇಕು ಕಣ್ರಿ.